ಒಂದು ಕಡೆ ರಾಮಲಿಂಗ ರೆಡ್ಡಿಯವರ ರಾಜೀನಾಮೆಯಿಂದ ಶಾಕ್ಗೆ ಒಳಗಾಗಿರುವಂತಹ ಕಾಂಗ್ರೆಸ್ ಪಾಳೆಯಕ್ಕೆ ಮಗದೊಂದು ಶಾಕ್. ರಾಮಲಿಂಗ ರೆಡ್ಡಿ ಬಳಿಕ ಮುನಿಯಪ್ಪ ಅಸಮಾಧಾನ. ಆಹಾರ ಖಾತೆಯನ್ನ ನೀಡಿದ್ದಕ್ಕೆ ಕೆಎಚ್ ಮುನಿಯಪ್ಪ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಸಮಾಜ ಕಲ್ಯಾಣ ಅಥವಾ ಕೃಷಿ ಖಾತೆಯನ್ನ ಕೇಳಿದ್ದೆ. ಆಹಾರ ಖಾತೆಯನ್ನ ನೀಡಿದ್ದಕ್ಕೆ ಬಹಿರಂಗ ಅಸಮಾಧಾನ. ಇದು ಒಬ್ಬರಾದ ಮೇಲೆ ಒಬ್ರು ಖಾತೆ ಸರಿ ಇಲ್ಲ ಅಂತ ಹೇಳಿ ತಮ್ಮ ಡಿಮಾಂಡ್ ಅನ್ನ ಮುಂದಿಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸೀನಿಯಾರಿಟಿ ಅಂದ್ರೆ ಹಿರಿತನ ಇಲ್ಲಿ ಮೇಂಟೈನ್ ಆಗಿಲ್ಲ, ಅದಕ್ಕೆ ಬೆಲೆ ಸಿಕ್ಕಿಲ್ಲ. ರಾಮಲಿಂಗ ರೆಡ್ಡಿ, ನಾನು 7-8 ಬಾರಿ ಗೆದ್ದಿದ್ದೇವೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವಿ ಮಾಡ್ಕೊಳ್ತೇನೆ, ಈ ರೀತಿ ಮಾಡಿದ್ರೆ ಮುಂದೆ 2028ರಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿ ಕೆಎಚ್ ಮುನಿಯಪ್ಪ ಅವರು ಮಾತನಾಡಿದ್ದಾರೆ. ರಾಮಲಿಂಗ ರೆಡ್ಡಿ 8 ಸಾರಿ ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗ ರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿದ್ದೆ. ಅದನ್ನ ಸಮತೋಲನವಾಗಿ ನೋಡಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನು ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನು, ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡಿ. ದೇಶಪಾಂಡೆ 9 ಸಾರಿ ಇರ್ಬೋದು ಅನಿಸುತ್ತೆ. ಅವ್ರನ್ನ ಬಿಟ್ಟರೆ ರಾಮಲಿಂಗ ರೆಡ್ಡಿ ಅವರೇ ಸೀನಿಯರ್ ಇದ್ದಾರೆ. ಇವೆಲ್ಲನೂ ಕುಂತು ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಹೊಸದಾಗಿ ಆಗಿರುವಂಥ ಹರಿಪ್ರಸಾದ್ ಅವರು, ಇವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಮೂಲಭೂತವಾಗಿ ಯಾರ್ಯಾರಿಗೆ ಯಾವ ಸ್ಥಾನಮಾನ ಕೊಟ್ಟರೆ ಮುಂದೆ 2028ಕ್ಕೆ ಸರ್ಕಾರ ಬರ್ತದೆ ಅನ್ನೋದನ್ನ ಚಿಂತನೆ ಮಾಡಿ ಮರುಪರಿಶೀಲನೆ ಮಾಡಿ ಕರೆಕ್ಟ್ ಮಾಡಬೇಕು ಅಂತ ನಾನು ಮನವಿ ಮಾಡಿ. 50 ವರ್ಷಗಳ ಸುದೀರ್ಘ ಚರಿತ್ರೆ ಇದೆ. ಶಿಸ್ತಿನ ಸಿಪಾಯಿ ಆಗಿದ್ದೀನಿ. ಏರುಪೇರುಗಳನ್ನು ತಿದ್ದಬೇಕು ಅಂತ ಮನವಿ ಮಾಡಿದೆ. ಈಗಾಗಲೇ ರಾಹುಲ್ ಗಾಂಧಿಯವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡು, ಬಗ್ಗೆ ವ್ಯವಸಾಯ ಸೇವೆ ಮಾಡಬೇಕು, ಇರಿಗೇಷನ್ ರೈತರಿಗೆ ಸೇವೆ ಮಾಡಬೇಕು, ಇಂಥವು ಆಗಬೇಕು. ಅದರಿಂದ ಇಂಥವು ನಾನು ಈಗಾಗಲೇ 3 ವರ್ಷ ಅದನ್ನು ನಿಭಾಯಿಸಿದ್ದೆ. ಅದನ್ನು ಈ ಏನು ಯಾವ್ಯಾವುದು ಪ್ರೋಟೋಕಾಲ್ನಲ್ಲಿ ಸೀನಿಯಾರಿಟಿ ಕೊಡಬೇಕನ್ನೋದನ್ನ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಮತ್ತು ಈಗೂ ಕೂಡ ಅವ್ರಿಗೆ ಹೇಳ್ತೀನಿ, ಈ ಕೆಲಸ ಮಾಡೋದ್ರಿಂದ ಮುಂದೆ 2028ಕ್ಕೆ ಮತ್ತೆ ಸರ್ಕಾರ ಬರೋಕ್ಕೆ ದಾರಿ ಆಗ್ತದೆ. ಗೊಂದಲವಾಗಬಾರ್ದು. ಈಗಾಗಲೇ ಮನವಿ ಮಾಡಿದ್ದೀನಿ, ಸರಿ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ರಾಮಲಿಂಗ ರೆಡ್ಡಿಯವರಾಯಿತು, ಕೆಎಚ್ ಮುನಿಯಪ್ಪನವರು ಕೂಡ ತಮ್ಮ ಸ್ಥಾನದ ಬಗ್ಗೆ ಅಥವಾ ಖಾತೆಯ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿ ಆದರೆ ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪುತ್ತೆ? ಇನ್ಯಾವ್ಯಾವ ಸಚಿವರು ತಮ್ಮ ಖಾತೆಯ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಬಹುದು? ರಾಮಲಿಂಗ ರೆಡ್ಡಿಯವರ ಬೆನ್ನಲ್ಲೇ ಇದೀಗ ಕೆಎಚ್ ಮುನಿಯಪ್ಪ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತಮಗೆ ಹಂಚಿಕೆ ಆಗಿರುವ ಖಾತೆಯ ಬಗ್ಗೆ, ರಾಜೀನಾಮೆಯ ಬಗ್ಗೆ ಮುನಿಯಪ್ಪ ಚಿಂತನೆ. ಖಾತೆ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಮುನಿಯಪ್ಪ. ಸಮಾಜ ಕಲ್ಯಾಣ ಅಥವಾ ಕೃಷಿ ಖಾತೆಯನ್ನ ಮುನಿಯಪ್ಪ ಅವರು ಕೇಳಿದ್ರಂತೆ. ಖುದ್ದು ಅದನ್ನು ಅವರೇ ಹೇಳಿದ್ರು ಕೂಡ, ನನಗೆ ಈ ಖಾತೆ ಬೇಕಾಗಿರಲಿಲ್ಲ, ಇಲ್ಲಿ ಹಿರಿತನ ಅನ್ನೋದು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ನಾವು 7-8 ಬಾರಿ ಗೆದ್ದಿರುವವರು, ಈ ಹಿಂದೆ ನಾನು ಆಹಾರ ಸಚಿವನಾಗಿ ಕಾರ್ಯನಿರ್ವಹಿಸಿದ್ದೀನಿ, ಇದೀಗ ಖಾತೆ ಬದಲಾವಣೆ ಮಾಡಿ ಕೊಡಬಹುದಿತ್ತು. ನನಗೆ ಸಮಾಜ ಕಲ್ಯಾಣ ಮತ್ತು ಕೃಷಿ ಖಾತೆ ಬೇಕಿತ್ತು. ಜನರಿಗೆ ಜನಸೇವೆಯನ್ನ ಮಾಡೋದಕ್ಕೆ, ಜನರನ್ನು ಹತ್ತಿರದಿಂದ ನಾನು ನೋಡೋದಕ್ಕೆ ನನಗೆ ಖಾತೆ ಬೇಕಿತ್ತು. ಆದರೆ ಈಗ ಕೊಟ್ಟಿರುವಂತಹ ಖಾತೆಯ ಬಗ್ಗೆ ನನಗೆ ತೃಪ್ತಿ ಇಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿರುವಂತಹ ಮುನಿಯಪ್ಪನವರು ಮತ್ತೊಂದು ಹೆಜ್ಜೆ ಹೋಗಿ ತಮ್ಮ ಸಚಿವ ಸ್ಥಾನಕ್ಕೆ ರಾಮಲಿಂಗ ರೆಡ್ಡಿಯವರ ರೀತಿಯಲ್ಲೇ ರಾಜೀನಾಮೆಯನ್ನು ಸಲ್ಲಿಸಿಬಿಡ್ತಾರಾ ಅಂತಹ ಒಂದು ಪ್ರಶ್ನೆ ಇದೀಗ ಎದುರಾಗಿದೆ. ರಾಮಲಿಂಗ ರೆಡ್ಡಿಯವರು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಾಗಿದೆ. ಮುನಿಯಪ್ಪನವರು ಕೂಡ ಖಾತೆ ಹಂಚಿಕೆಯ ಬಗ್ಗೆ ತಮಗಿರುವಂತಹ ಬೇಸರವನ್ನು ಬಹಿರಂಗಪಡಿಸಿದ್ದಾರೆ. ಖಾತೆ ಬದಲಾವಣೆಯ ಬಗ್ಗೆ ವರಿಷ್ಠರ ಬಳಿ ಚರ್ಚೆ ಸಾಧ್ಯತೆ. ಹೈಕಮಾಂಡ್ ಜೊತೆಗೆ ಚರ್ಚೆಗೆ ಮುನಿಯಪ್ಪನವರು ನಿರ್ಧರಿಸಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಇವರ ಬೇಡಿಕೆಗಳನ್ನು ಅಥವಾ ಮನವಿಯನ್ನು ಪುರಸ್ಕರಿಸಿ
ಖಾತೆ ಬದಲಾವಣೆಯ ಕುರಿತು ಮನಸ್ಸು ಮಾಡಿದರೆ ಓಕೆ, ಇಲ್ಲದೆ ಹೋದರೆ ಇದೇ ರೀತಿಯಾಗಿ ಒಬ್ಬರಾದ್ಮೇಲೆ ಒಬ್ಬರು ನಮ್ಗೆ ಆ ಖಾತೆ ಇಷ್ಟ ಅಲ್ಲ, ನಮ್ಗೆ ಈ ಖಾತೆ ಬೇಕಿತ್ತು, ಈ ಖಾತೆಯನ್ನು ನಮಗೆ ನಿಭಾಯಿಸುವುದಕ್ಕಾಗೋದಿಲ್ಲ ಅಂತ ಹೇಳಿ ಕಾರಣಗಳನ್ನು ಕೊಟ್ಕೊಂಡು ಖಾತೆ ಬದಲಾವಣೆಯ ಬಗ್ಗೆ ಪಟ್ಟನ್ನು ಹಿಡಿದಿದ್ದೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಖಾತೆ ವಿಚಾರವೇ ದೊಡ್ಡ ಕಗ್ಗಂಟಾಗುವ ಎಲ್ಲ ಸಾಧ್ಯತೆ ಇದೆ. ಸಿಎಂ ಪಟ್ಟಕ್ಕೆ ಕೂರೋದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಎಷ್ಟೆಲ್ಲ ಪ್ರಯತ್ನಗಳನ್ನು ಪಟ್ಟರು, ಎಷ್ಟೆಲ್ಲ ಪೂಜೆ ಪುನಸ್ಕಾರ ಪ್ರಾರ್ಥನೆ ತ್ಯಾಗ ಎಲ್ಲವನ್ನ ಕೂಡ ಮಾಡಿದರು. ಅದು 6 ತಿಂಗಳು ಕೊಟ್ಟ ಮಾತಿನಂತೆ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸುವುದಕ್ಕೆ ಡಿಲೇ ಆಯಿತು. ಆದರೆ ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಬೇಡಿಕೆಗಳನ್ನು ಇಡದೆ ಹೈಕಮಾಂಡನ್ನು ಬಹಳ ವಿಶ್ವಾಸಕ್ಕೆ ತೆಗೆದುಕೊಂಡು ಹೈಕಮಾಂಡ್ ಮುಂದೆ ಮನಃಪೂರ್ವಕವಾಗಿ ರಾಜೀನಾಮೆಯನ್ನು ಸಲ್ಲಿಸಿ ಅಧಿಕಾರ ಹಸ್ತಾಂತರ ಮಾಡಿದರು. ಆದರೆ ಈಗ ಸರ್ಕಾರ ರಚನೆ ಆದಮೇಲೆ ಈ ರೀತಿಯ ತಲೆನೋವು ಶುರುವಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿದ್ರು. ಅದನ್ನ ಸಮತೋಲನವಾಗಿ ನೋಡಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋಕ್ಕೆ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನು ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನು, ಅನುಕೂಲ ಆಗುವಂಥದ್ದನ್ನು ಕೊಡಬೇಕು ಅಂತ ನಾನು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ರಾಮಲಿಂಗಾರೆಡ್ಡಿ ಅವರಾಯಿತು, ಮುಂದಿನ ಸರದಿ KH ಮುನಿಯಪ್ಪ ಅವರದ್ದ ಅನ್ನೋ ಅನುಮಾನ ಶುರುವಾಗಿದೆ. ಮಧುಶ್ರೀ, ಇದೀಗ ರಾಮಲಿಂಗಾರೆಡ್ಡಿ ಅವರ ದಾರಿಯನ್ನೇ ಮುನಿಯಪ್ಪ ಅವರು ಕೂಡ ಹಿಡಿಯುವಂತಹ ಸಾಧ್ಯತೆಗಳಿದ್ದಾವೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಬಹುದೊಡ್ಡ ಅಸಮಾಧಾನ ಸ್ಫೋಟಗೊಂಡಿದೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಸಂಪುಟದಲ್ಲಿಯೇ ಮೊದಲ ಸಂಪುಟ ಏನು ಸಿದ್ಧವಾಯಿತು ಆ ಸಂಪುಟದಲ್ಲಿಯೇ ದೊಡ್ಡ ಮಟ್ಟಿಗಿನ ಬೆಂಕಿ ಹೊತ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಮುನಿಯಪ್ಪರು ಕೂಡ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ನೇರವಾಗಿ ರಾಜೀನಾಮೆಯ ನಿರ್ಧಾರವನ್ನ ಮಾಡಿದ್ರು. KH ಮುನಿಯಪ್ಪ ಅವರು ಇದೀಗ ತಾನು ವರಿಷ್ಠರನ್ನ ಭೇಟಿ ಆಗ್ತೀನಿ, ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾಯಿ ಸ್ಥಾನದಲ್ಲಿದ್ದಾರೆ, ಎಲ್ಲ ಮಕ್ಕಳನ್ನು ಕೂಡ ಒಂದೇ ತರ ನೋಡ್ಕೊಳ್ಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಸಚಿವ ಸಂಪುಟ ಖಾತೆಯ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ನಡೆದಿದೆ ಅನ್ನುವಂತ ಅಭಿಪ್ರಾಯ ಹಲವು ಮಂದಿ ಹಿರಿಯರಲ್ಲಿ ಕಾಡ್ತಾ ಇದೆ. 7-8 ಬಾರಿ ಗೆದ್ದವರನ್ನು ಕೂಡ ನೀವು ಸಣ್ಣ ಪುಟ್ಟ ಖಾತೆಯನ್ನ ಕೊಟ್ಟು ಕಡೆಗಣಿಸ್ತಾ ಇದ್ದೀರಿ, ತಮ್ಮ ಅನುಭವವನ್ನು ಬಳಸ್ಕೊಳ್ತಾ ಇಲ್ಲ, ಪ್ರಬಲ ಖಾತೆಗಳನ್ನ ಕೊಡ್ತಾ ಇಲ್ಲ ಅನ್ನುವಂತ ಬಹುದೊಡ್ಡ ಅಸಮಾಧಾನ ಇದೀಗ ಹೊರಬಿದ್ದಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಅವಧಿಯಲ್ಲಿ ಬೇಸರಗಳು ಹೊರಬಿದ್ದಿದ್ರೆ ಅದಕ್ಕೆ ಸರಿಪಡಿಸುವಂತ ನಿಟ್ಟಿನಲ್ಲಿ ಅವಕಾಶಗಳು ಬೇರೆ ರೀತಿಯಲ್ಲಿತ್ತು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಅಸಮಾಧಾನಗಳನ್ನ ಸರಿಪಡಿಸಬೇಕಂತ ಹೊಣೆಗಾರಿಕೆ ಹೈಕಮಾಂಡ್ ಹೆಗಲ ಮೇಲೆ ಬೀಳುತ್ತೆ. ಸಹಜವಾಗಿ ಹೈಕಮಾಂಡ್ ಖಾತೆ ಹಂಚಿಕೆಯನ್ನ ಮಾಡಿದೆ ಅನ್ನುವಂಥದ್ದೇ ಹಿರಿಯ ನಾಯಕರ ಮೊದಲ ಅಪಸ್ವರ. ಖಾತೆ ಹಂಚಿಕೆಯನ್ನ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡಬೇಕಾಗಿತ್ತು. ಮುಖ್ಯಮಂತ್ರಿಗಳ ಬಳಿ ತಾವು ತಮಗೆ ಯಾವ ಖಾತೆ ಬೇಕು ಅನ್ನುವಂಥದ್ದನ್ನ ಕನ್ವಿನ್ಸ್ ಮಾಡಿ ತಾವು ಖಾತೆಯನ್ನ ಪಡೆದುಕೊಳ್ತಿದ್ವಿ. ಆದ್ರೆ ಹೈಕಮಾಂಡ್ ಒಂದು ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ಹಂಚಿಕೆ ಮಾಡಿದೆ, ತಾರತಮ್ಯವನ್ನ ಎಸಗಿದೆ ಎನ್ನುವಂತ ಬಹುದೊಡ್ಡ ಬೇಸರ ಇದೀಗ ಎಲ್ಲ ಹಿರಿಯ ಸಚಿವರನ್ನು ಕೂಡ ಕಾಡ್ತಾ ಇದೆ. ಈ ಒಂದು ಪಟ್ಟಿ ಮತ್ತು ಕೂಡ ವಿಸ್ತರಣೆ ಆದ್ರೆ ಆಶ್ಚರ್ಯ ಇಲ್ಲ. ಈಗ ಹಂಚಿಕೆ ಆಗಿರುವಂತಹ ಖಾತೆಗಳಲ್ಲಿ ಕೆಲವರು ಮಾತ್ರ ಪ್ರಬಲ ಖಾತೆಗಳನ್ನ ಪಡೆದುಕೊಂಡಿದ್ದಾರೆ. ಅದು ಕೂಡ ಆಯಕಟ್ಟಿನ ಜಾಗದಲ್ಲಿ ಕೆಲವರನ್ನ ಕೂರಿಸಿರುವಂತದ್ರ ಬಗ್ಗೆ ದೊಡ್ಡ ಮಟ್ಟಿಗಿನ ಆಕ್ಷೇಪ ಮೊದಲ ಸಂಪುಟದಲ್ಲೇ ಇದೆ. ಇರುವಂತದ್ದು ಕೇವಲ 13 ಮಂದಿ. 13 ಮಂದಿಯಲ್ಲಿ ಕನಿಷ್ಠ 4ರಿಂದ 5 ಮಂದಿಗೆ ತಮ್ಮ ಖಾತೆಯ ಬಗ್ಗೆ ಅಷ್ಟರ ಮಟ್ಟಿಗೆ ಸಮಾಧಾನ ಇಲ್ಲ. ಇವತ್ತು ಹೇಳಿ ಕೇಳಿ ACC ಅಧ್ಯಕ್ಷರು ನಾಮಪತ್ರ ಸಲ್ಲಿಕೆಗೆ ಇಲ್ಲೇ ಉಳ್ಕೊಂಡಿದ್ದಾರೆ. ಅವ್ರನ್ನ ಭೇಟಿಯಾಗಿ ಎಲ್ಲರೂ ಕೂಡ ತಮ್ಮ ಅಸಮಾಧಾನವನ್ನ ಅಹವಾಲನ್ನ ಖರ್ಗೆ ಅವರ ಗಮನಕ್ಕೆ ತರುವಂತಹ ಸಾಧ್ಯತೆಗಳಿದಾವೆ. ಮುನಿಯಪ್ಪ ಅವರು ಕೂಡ ರಾಜೀನಾಮೆಯ ಹಾದಿಯನ್ನ ಹಿಡಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.